ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ನ್ಯಾನೋ ಬನಾನಾ ವಿಡಿಯೋಗಳು, ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊತಾ ಹೋಗ್ತೀನಿ. ಮೊದಲಿಗೆ ಗೂಗಲ್ ಅನ್ನ ಓಪನ್ ಮಾಡ್ಕೊಂಡು ಅಲ್ಲಿ ಗೂಗಲ್ ಜೆಮಿನಿ ಅಂತ ಹೇಳಿ ನೀವು ಸರ್ಚ್ ಮಾಡಬೇಕಾಗತ್ತೆ. ಸೊ ಗೂಗಲ್ ಜೆಮಿನಿ ಅಂತ ಹೇಳಿ ಸರ್ಚ್ ಮಾಡಿದ ನಂತರ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡ್ಕೋಬಹುದು, ಅಲ್ಲಿ ಗೂಗಲ್ ಜೆಮಿನಿ ಅಂತ ಕಾಣಿಸ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಅಲ್ಲಿ ಕೆಳಗಡೆ ನೋಡಬಹುದು ಆಡ್ ಜೆಮಿನಿ ಅಂತ ಇದೆ. ಅದ್ರ ಕೆಳಗಡೆ ಒಂದು ಪ್ಲಸ್ ಅಂತ ಇದೆ. ಆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಹೀಗೆ ಬರುತ್ತೆ. ನೆಕ್ಸ್ಟ್ ಎರಡನೇದು ಅಪ್ಲೋಡ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಅಂಡ್ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಯಾವ ಫೋಟೋಸ್ ಬೇಕು ಆ ಫೋಟೋಸ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ನಾನು ಒಂದು ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ಒಂದು ಫೋಟೋನ ತಗೋತೀನಿ. ಸೊ ನಿಮ್ಗೆ ಗೊತ್ತಿರ್ಬೋದು, ಸೋನು ಶ್ರೀನಿವಾಸ್ ಗೌಡ ಅವರ ಒಂದು ಫೋಟೋ. ಸೊ ಆ ಫೋಟೋವನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಅಲ್ಲಿ ಮೇಲೆ ಓಕೆ ಅಂತಾನು ಇರುತ್ತೆ, ಕೆಲವೊಬ್ಬರಿಗೆ ಆಡ್ ಅಂತಾನು ಬರುತ್ತೆ. ಸೊ ಆಡ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಆಡ್ ಅನ್ನ ಕ್ಲಿಕ್ ಮಾಡಿದ ನಂತರ ನೀವು ಈ ತರ ಒಂದು ಇಂಟರ್ಫೇಸ್ ಅಲ್ಲಿ ಬರುತ್ತೆ ನೋಡಿ. ಅಲ್ಲಿ ಗೂಗಲ್ ಜೆಮಿನಿ ಕೆಳಗಡೆ ಅಲ್ಲಿ ಆಸ್ಕ್ ಜೆಮಿನಿ ಅಂತ ಹೇಳಿ ಇದೆ. ಅಲ್ಲಿ ನಾವು ಸ್ವಲ್ಪ ಪ್ರಾಂಪ್ಟ್ ಅನ್ನ ಬರಿಬೇಕಾಗತ್ತೆ. ಸೊ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಸಂಪೂರ್ಣ ಪ್ರಾಂಪ್ಟ್ ಅನ್ನ, ಅದನ್ನು ನೀವು ಕಾಪಿ ಮಾಡ್ಕೊಂಡು ಇಟ್ಕೋಬಹುದು. ಅದನ್ನ ಹಾಕಿ ನಂತರ ಅಲ್ಲಿರುವಂತಹ ಬಾಣದ ಗುರುತು ಏನಿದೆ ಅದಕ್ಕೆ ಸರ್ಚ್ ಮಾಡಬೇಕಾಗತ್ತೆ. ಸೊ ಆ ಸರ್ಚ್ ಮಾಡಿದ ನಂತರ ನಿಮಗೆ ಒಂದು 2 ನಿಮಿಷಗಳ ಕಾಲ ತಗೋಬಹುದು, ಅಥವಾ ಒಂದೇ 1 ನಿಮಿಷಗಳ ಕಾಲ ತಗೊಳ್ತದೆ ಟೈಮು. ನಂತರ ಕೆಳಗಡೆ ನೀವು ಸರ್ಚ್ ಮಾಡಿ ಜಸ್ಟ್ ಎ ಸೆಕೆಂಡ್ ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ. ನೆಟ್ವರ್ಕ್ ಸಂಪೂರ್ಣವಾಗಿ ಚೆನ್ನಾಗಿದ್ರೆ 5 ಸೆಕೆಂಡ್ ಅಲ್ಲಿ ಅದು ಓಪನ್ ಆಗ್ಬಿಡುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಂತರ ನೀವು ಈಗ ನೋಡಬಹುದು ಯಾವ ರೀತಿ ಕ್ರಿಯೇಟ್ ಆಗಿರುತ್ತೆ ಅಂತ ಹೇಳಿ. ಸಿಕ್ಕಾಪಟ್ಟೆ ಅದ್ಭುತವಾಗಿದೆ. ಸೊ ಈ ತರ ಅಪ್ಡೇಟ್ಗಳು ಬರ್ತಾ ಹೋಗ್ತಾ ಇರುತ್ತೆ, ಅದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೋಡಬಹುದು ಇಲ್ಲಿ ಯಾವ ರೀತಿ ಫೋಟೋ ಬಂದಿದೆ ಅಂತ ಹೇಳಿ. ಸೊ ನಂತರ ಇನ್ನೊಂದು ಫೋಟೋವನ್ನ ಮಾಡಿ ತೋರಿಸ್ತೀನಿ. ಸೊ ಕ್ರಿಕೆಟ್ ದಿಗ್ಗಜರಾಗಿರುವಂತಹ ವಿರಾಟ್ ಕೊಹ್ಲಿ ಅವರ ಫೋಟೋವನ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಮತ್ತೊಂದು ಒಂದು ಫೋಟೋವನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತಾನು ತೋರಿಸ್ತೀನಿ. ಇದು ಅನ್ಲಿಮಿಟೆಡ್ ಇರುತ್ತೆ, ನೀವು ಎಷ್ಟಾದ್ರೂ ಫೋಟೋಗಳನ್ನ ಮಾಡ್ಕೋಬಹುದು. ನಾನು ಇಲ್ಲಿ ವಿರಾಟ್ ಕೊಹ್ಲಿ ಅವರ ಒಂದು ಫೋಟೋವನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಅಲ್ಲಿ ಆಡ್ ಅಂತ ಇದೆ ಅಲ್ವಾ, ಆಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಅದೇ ಈ ಡಿಸ್ಕ್ರಿಪ್ಷನ್ ಕೊಟ್ಟಿರುವಂತಹ ಪ್ರಾಂಪ್ಟ್ ಅನ್ನ ಮತ್ತೆ ಕಾಪಿ ಮಾಡ್ಕೊಂಡು ಅಲ್ಲಿ ಹಾಕ್ತಾ ಇದ್ದೀನಿ. ಅಲ್ಲಿ ಹಾಕಿ ನಂತರ ಇಲ್ಲಿ ಬಾಣದ ಗುರುತು ಮೇಲೆ ಸರ್ಚ್ ಮಾಡಿದ್ರೆ ಸಾಕು. ನೀವು ಆ ಸಂಪೂರ್ಣ ಪ್ರಾಂಪ್ಟ್ ಅನ್ನ ಕ್ಲೀನ್ ಆಗಿ ನೀವು ಕಾಪಿಯನ್ನ ಮಾಡ್ಕೋಬೇಕಾಗುತ್ತೆ. ಸರ್ಚ್ ಮಾಡಿದ ಕೂಡಲೇ ಜಸ್ಟ್ ಒಂದು 5 ಸೆಕೆಂಡ್ ರಿಂದ 10 ಸೆಕೆಂಡ್ ಒಳಗಡೆ ಒಂದು ಇಮೇಜ್ ಅನ್ನ ಅದು ಕೊಡುತ್ತೆ. ಸೊ ಈ ಒಂದು ಇಮೇಜ್ ಅನ್ನ ನೀವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ವಾಟ್ಸ್ಆಪ್, ಫೇಸ್ಬುಕ್ ಮುಂತಾದ ಕಡೆ ಶೇರ್ ಅನ್ನ ಮಾಡ್ಕೋಬಹುದು. ಯಾಕಂದ್ರೆ ನಿಮ್ಮ ಫ್ರೆಂಡ್ಸ್ ಗಳು ಕೂಡ ಶೇರ್ ಮಾಡ್ಕೊಂಡಿರ್ತಾರೆ, ನಿಮಗೂ ಅನಿಸ್ತಿರುತ್ತೆ ನಾನು ಈ ತರ ಒಂದು ಫೋಟೋವನ್ನ ಹೇಗಾದ್ರೂ ಶೇರ್ ಮಾಡಬೇಕು ಅಂತ ಹೇಳಿ. ಅಷ್ಟು ಈಸಿ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಮಾಡೋದನ್ನ ಮರಿಬೇಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇಲ್ಲಿ ನೋಡಬಹುದು ಈ ಫೋಟೋವನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಸಂಪೂರ್ಣವಾಗಿ ಈಗ ಫೋಟೋ ಡೌನ್ಲೋಡ್ ಆಗಿದೆ. ಸೊ ಈಗ ಅದನ್ನ ನೋಡಿ ಯಾವ ರೀತಿ ಸಖತ್ತಾಗಿ ಬಂದಿದೆ ವಿರಾಟ್ ಕೊಹ್ಲಿ ಅವರ ಫೋಟೋ. ಸೊ ಯಾರ್ಯಾರ ಕ್ಯಾರೆಕ್ಟರ್ ಹೇಗಿರುತ್ತೋ ಹಾಗೆ ತೋರಿಸುತ್ತೆ. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಂಡು ಡೌನ್ಲೋಡ್ ಇಮೇಜ್ ಅಂತ ಹೇಳಿಕೊಟ್ರೆ ಸಾಕು, HD ಯಲ್ಲಿ ನಿಮಗೆ ಡೌನ್ಲೋಡ್ ಆಗಿರುತ್ತೆ. ಇದರ ಬಗ್ಗೆ ನಿಮಗೆ ಹೇಗೆ ಅನಿಸ್ತು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ತಿಳಿಸಿ. ಥ್ಯಾಂಕ್ ಯು.